ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನು ಮಗುಗ ಡೈಪರ್ ರ್ಯಾಷಸ್ ಆಗದೆ ಇರೋ ಹಾಗೆ ಏನ್ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ ನ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಮಗು ಹುಟ್ಟಿದ್ಮೇಲೆ ಡೈಪರ್ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಡೈಪರ್ ಹಾಕ್ತಾ ಸ್ಟಾರ್ಟ್ ಮಾಡ್ತಾ ಇರೋ ಹಾಗೆ ಸ್ವಲ್ಪ ದಿನದ ನಂತರ ಈ ಡೈಪರ್ ರ್ಯಾಷಸ್ ಪ್ರಾಬ್ಲಮ್ ಆಗ್ತದ. ಡೈಪರ್ ರ್ಯಾಷಸ್ ಅನ್ನೋದು ಬಹಳ ಕಾಮನ್ ಪ್ರಾಬ್ಲಮ್. ಸೊ ಇದು ಪ್ರತಿಯೊಬ್ಬ ನ್ಯೂ ಮಾಮ್ಸಿಗಂತೂ ಬಹಳನೇ ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋ. ಬಿಕಾಸ್ ನೀವು ಡೈಪರ್ ರ್ಯಾಷಸ್ ನಿಮ್ ಮಗುಗ ಆಗ್ಲಾರ್ದಂಗ ನಿಮ್ ಡೈಲಿ ರೂಟೀನ್ ಅಲ್ಲಿ ನಿಮ್ ಮಗುಗೆ ಏನ್ ಆರೈಕೆ ಮಾಡ್ತಿರ್ತೀರಿ ಆ ಏನ್ ರೂಟೀನ್ ಫಾಲೋ ಮಾಡ್ತಿರ್ತೀರಿ ಅದರಲ್ಲೇ ಕೆಲವೊಂದು ಚೇಂಜಸ್ ನ ಮಾಡಿದ್ರೆ ಮಗುಗ ಡೈಪರ್ ರ್ಯಾಷಸ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಅಕಸ್ಮಾತ್ ಏನಾದ್ರೂ ಡೈಪರ್ ರ್ಯಾಷಸ್ ಆದ್ರೂ ಕೂಡ ತೊಂದರೆ ಇಲ್ಲ, ಅದಕ್ಕೆ ರೆಮಿಡೀಸ್ನು ಅವ. ಸೊ ಆ ರೆಮಿಡೀಸ್ ಯಾವ ಅಂತಾನು ಈ ವಿಡಿಯೋದಾಗ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಅದರಿಂದ ಮಗು ಡೈಪರ್ ರ್ಯಾಷಸ್ ನ ಹೋಗ್ತಾವ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಡೈಪರ್ ರ್ಯಾಷಸ್ ಅಂತಂದ್ರೆ ಮಗುದು ಜೆನೈಟಲ್ ಏರಿಯಾ ಅಲ್ಲಿ ಕೆಂಪಗಾಗಿ ಸ್ವಲ್ಪ ಸ್ಕಿನ್ ಸ್ವೆಲ್ಲಿಂಗ್ ಬಂದಿರ್ತದ ಲೈಟ್ ಆಗಿ, ಆಮೇಲೆ ರ್ಯಾಷಸ್ ತರ ಕಾಣಿಸ್ತಿರ್ತದ, ಆಮೇಲೆ ಅದು ಮಗುಗ ಇರಿಟೇಷನ್ ಆಗ್ತದ ಮತ್ತ ನೋವು ಕೂಡ ಆಗ್ತಿರ್ತದ. ಸೊ ಮಗು ಕ್ರ್ಯಾಂಕಿ ಆಗಿ ಆಡ್ತಾವ ಮತ್ತ ಅಳಕ್ ಸ್ಟಾರ್ಟ್ ಮಾಡಿರ್ತಾವ. ಸೊ ಈ ತರ ಡೈಪರ್ ರ್ಯಾಷಸ್ ನಿಮ್ ಮಗುಗ ಆಗ್ಬಾರ್ದು ಅಂತಂದ್ರೆ ಅದಕ್ಕೆ ನಾವು ಫಾಲೋ ಮಾಡಬೇಕಾದ ಮೊದಲನೇ ಟಿಪ್ ಯಾವ್ದಂತಂದ್ರೆ ಮಗುದು ಜೆನೈಟಲ್ ಏರಿಯಾ ಅಂದ್ರೆ ಡೈಪರ್ ಹಾಕ್ತಿವಲ್ಲ ಆ ಏರಿಯಾನ ಕ್ಲೀನ್ ಆಗಿ ಮಾಯಿಶ್ಚರೈಸ್ ಮಾಡಬೇಕು. ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಂದ್ರೆ ಬೇಬಿ ಸ್ಕಿನ್ ಗೆ ಸೂಟಬಲ್ ಆಗುವಂತ ಒಂದು ಮಾಯಿಶ್ಚರೈಸ್ ಇಂದ ಅಥವಾ ಬಾಡಿ ಲೋಷನ್ ಇಂದ ಮಾಯಿಶ್ಚರೈಸ್ ಮಾಡ್ರಿ ಸ್ಕಿನ್. ಬಟ್ ನನಗ್ ಕೇಳಿದ್ರೆ ನನ್ನ ಪ್ರಕಾರ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್ ಮಾಯಿಶ್ಚರೈಸರ್. ನಾನು ನನ್ನ ಮಕ್ಕಳಿಗೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಿದ್ದೆ. ದಾಟ್ ವರ್ಕ್ಸ್ ಬೆಸ್ಟ್. ಆ ಕೊಬ್ಬರಿ ಎಣ್ಣೆಯಿಂದ ಮಗುದು ತೊಡೆ ಮೇಲೆ ಆಮೇಲೆ ಪೂರ್ತಿ ಬಮ್ ಏರಿಯಾ, ಪೂರ್ತಿ ಜೆನಟಲ್ ಏರಿಯಾ ಎಲ್ಲ ನೀಟಾಗಿ ಆ ಕೊಕೊನಟ್ ಆಯಿಲ್ ಇಂದ ಮಸಾಜ್ ಮಾಡಿ ಆಮೇಲೆ ಡೈಪರ್ ಹಾಕ್ರಿ. ಹಂಗ್ ಮಾಡೋದ್ರಿಂದ ಡೈಪರ್ ರ್ಯಾಷಸ್ ಆಗಂಗಿಲ್ಲ. ಆಮೇಲೆ ಮಾಯಿಶ್ಚರೈಸರ್ ಅಂತ ಹೇಳಿದೆ ಈ ಟಿಪ್ ಅಲ್ಲಿ. ಒಳ್ಳೆ ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ಆಗಿರ್ಬೋದು ಅಥವಾ ಯಾವುದೇ ಬೇಬಿ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅದ್ರಾಗ ಬೇಬಿ ಸ್ಕಿನ್ ಗೆ ಯಾವುದೇ ರೀತಿ ಒಂದು ತೊಂದರೆ ಆಗದೆ ಇರುವಂತಹ ಕೆಮಿಕಲ್ಸ್ ನೋಡ್ಬಿಟ್ಟು ಪರ್ಚೇಸ್ ಮಾಡೋದು ಸೂಕ್ತ. ಬಿಕಾಸ್ ಅಂದ್ರೆ ಅದು ಬೇಬಿಗೆ ಸೇಫ್ ಆಗಿರ್ಬೇಕು. ಆ ತರ ಪ್ರಾಡಕ್ಟ್ಸ್ ನ ನೀವು ಆಯ್ಕೆ ಮಾಡ್ಕೋರಿ. ಅದು ಹೆಂಗ್ ಗೊತ್ತಾಗ್ತದ ನಮಗ ಯಾವ ಬೇಬಿ ಪ್ರಾಡಕ್ಟ್ ಅಲ್ಲಿ ಯಾವ ಕೆಮಿಕಲ್ ಇರ್ತದ, ಯಾವ ಕೆಮಿಕಲ್ ಇಂದ ನಮ್ ಬೇಬಿಗೆ ಹಾನಿ ಆಗ್ತದ ಅಂತಿದೆಲ್ಲ ಗೊತ್ತಾಗ್ಬೇಕಂದ್ರೆ ಇದ್ರ ಮೇಲೆ ನಾ ಒಂದ್ ಸೆಪರೇಟ್ ವಿಡಿಯೋ ಮಾಡೀನಿ. ಮಗುಗ ಸಾಬೂನ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಮಾಯಿಶ್ಚರೈಸರ್, ಕ್ರೀಮ್, ಲೋಷನ್ ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ಕೆಲವೊಂದು ಲಿಸ್ಟ್ ಆಫ್ ಕೆಮಿಕಲ್ಸ್ ಹೆಸರು ಆ ವಿಡಿಯೋದಾಗ ಹೇಳೀನಿ. ಸೊ ಇವೆಲ್ಲ ನೀವು ಹಿಂದ ಲೇಬಲ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಬಹುದು. ನಾ ಆ ವಿಡಿಯೋದಾಗ ಯಾವ್ಯಾವ ಕೆಮಿಕಲ್ಸ್ ಹೆಸರು ಹೇಳಿದೀನಲ್ಲ ಅವೆಲ್ಲ ಇರ್ಲಾರ್ದಂತದ್ದು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಸೂಕ್ತ. ಸೊ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೋರಿ. ಆ ವಿಡಿಯೋದ ಲಿಂಕ್ ಮ್ಯಾಲ ಐ ಬಟನ್ ನಾಗೂ ಕೊಡ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗೂ ಕೊಟ್ಟಿರ್ತೀನಿ. ಆಮೇಲೆ ಯಾವ ಮಾಯಿಶ್ಚರೈಸರ್, ಕ್ರೀಮ್ ಅಥವಾ ಲೋಷನ್ ಹಚ್ಚಿದಾಗ ಮಗುಗೆ ಇನ್ನೇ ಇಷ್ಟು ಇರಿಟೇಟ್ ಆಗತ್ತಿತ್ತು ಸ್ಕಿನ್ ಅಥವಾ ಆ ಕ್ರೀಮ್ ಆ ಮಾಯಿಶ್ಚರೈಸರ್ ಮಗುಗ ಅಲರ್ಜಿ ಕಾಣಿಸ್ ಬರಕತ್ತಿತ್ತು ಅಂದ್ರ ಅದು ಅವಾಗಿಂದ ಅವಾಗೆ ಸ್ಟಾಪ್ ಮಾಡ್ಬೇಡ್ರಿ, ಅದೇನು ಯೂಸ್ ಮಾಡಬೇಡ್ರಿ. ನನ್ನ ಪ್ರಕಾರ ಕೋಕೋನಟ್ ಆಯಿಲ್ ವರ್ಕ್ಸ್ ಬೆಸ್ಟ್. ಇದು ನನ್ನ ಮಕ್ಕಳಿಗೂ ನಾ ಯೂಸ್ ಮಾಡ್ತಿದ್ದೆ, ಅದು ಬಹಳ ಸೂಟಬಲ್ ಆಗ್ತಿತ್ತು ಮತ್ತೆ ಇಟ್ ವರ್ಕ್ಸ್ ಬೆಸ್ಟ್. ಡೈಪರ್ ರ್ಯಾಶ್ ಪ್ರಿವೆಂಟ್ ಮಾಡಕ್ನು ಒಳ್ಳೇದು. ಮತ್ತ ಅಕಸ್ಮಾತ್ ಡೈಪರ್ ರ್ಯಾಶ್ ಆಗಿದ್ರು ಈ ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿದ್ರಿ ಅಂದ್ರೆ ಬಹಳ ಬೇಗನೆ ರ್ಯಾಷಸ್ ಕಡಿಮೆ ಆಗ್ತದ. ಅಂದ್ರ ಒಂದ್ ದಿನದಾಗೆ ರ್ಯಾಷಸ್ ಎಲ್ಲ ಹೋಗ್ಬಿಡ್ತದ. ಆಮೇಲೆ ಡೈಪರ್ ಹಾಕಕ್ಕಿಂತ ಮುಂಚೆ ಈಗ ರ್ಯಾಷಸ್ ಎಲ್ಲ ಆಗಿತ್ತು ಮೊದ್ಲೇ ಅಂತಂದ್ರ ಈಗ ನೆಕ್ಸ್ಟ್ ಟೈಮ್ ಡೈಪರ್ ಹಾಕ್ತಿರ್ತೀರಿ ಅವಾಗ ಏನ್ ಮಾಡ್ರಿ, ಇದೆಲ್ಲ ಕೋಕೋನಟ್ ಆಯಿಲ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಎಲ್ಲ ರ್ಯಾಷಸ್ ಕಡಿಮೆ ಆಗಿರ್ತವ ಎಲ್ಲ ಆಗಿರ್ತದ. ಅದು ನೆಕ್ಸ್ಟ್ ಅದಾದ್ಮೇಲೆ ಮತ್ತ ಹೊಸ ಡೈಪರ್ ಹಾಕ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಅಲ್ಲಿ ಟ್ಯಾಲ್ಕ್ ಫ್ರೀ ಪೌಡರ್ ನ ಯೂಸ್ ಮಾಡ್ರಿ. ಸೊ ದಟ್ ಪೌಡರ್ ಹಾಕಿದ್ರ ಅಂದ್ರೆ ಅಲ್ಲಿ ಏನೋ ವೆಟ್ ಸ್ವಲ್ಪ ಅಂದ್ರೂ ವೆಟ್ ಇತ್ತು ಆ ಏರಿಯಾದಲ್ಲಿ ಅಂತಂದ್ರು ಅದನ್ನು ಡ್ರೈ ಆಗ್ಬಿಡ್ತದ. ಅದರಿಂದ ರ್ಯಾಷಸ್ ಆಗಂಗಿಲ್ಲ. ನೆಕ್ಸ್ಟ್ ಮಗುನ ಡೈಪರ್ ಅಲ್ಲೇ, ಅದರಲ್ಲೂ ಡಿಸ್ಪೋಸಬಲ್ ಡೈಪರ್ ಹಾಕಿದ್ರಂದ್ರ ಆ ಡೈಪರ್ ಅಲ್ಲೇ ಬಹಳ ಹೊತ್ತು ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಡೈಪರ್ ಅಲ್ಲೇ ಬಿಟ್ಬಿಡ್ಬೇಡ್ರಿ. ಬಿಕಾಸ್ ಬೇಬಿ
ಅಗ್ಲಗ್ಲ ಯೂರಿನ್ಸ್ ಮಾಡ್ತಿರ್ತದ, ಆಮೇಲೆ ಸ್ಟೂಲ್ಸ್ ಪಾಸ್ ಮಾಡಿರ್ತದ. ಸೊ ಯಾವಾಗ ಪಾಟಿ ಅದು ಪಾಸ್ ಮಾಡಿತ್ತಂದ್ರೆ ಅವಾಗಿಂದ ಅವಾಗೆ ಡೈಪರ್ ಚೇಂಜ್ ಮಾಡಬೇಕು. ಹಂಗೆ ಬಿಟ್ರಿ ಅಂತಂದ್ರೆ ಡೈಪರ್ ರ್ಯಾಶಸ್ ಖಂಡಿತವಾಗ್ಲೂ ಆಗ್ತದ. ಆಮೇಲೆ ಯೂರಿನ್ಸ್ ಪಾಸ್ ಮಾಡಿರ್ತದ, ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿನೇ ಇರ್ತದ. ಮಗು ಅಂದ್ರೆ 6 months ಬಿಲೋ ಇತ್ತಂದ್ರೆ ಸ್ವಲ್ಪ ಯೂರಿನ್ ಪಾಸ್ ಮಾಡೋ ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದ. ಹಂಗಾಗಿ ಡೈಪರ್ ನಾವು ಚೇಂಜ್ ಮಾಡ್ತಿರ್ಬೇಕಾಗ್ತದ. ಒಂದ್ 2 ತಾಸು ಹಂಗಾಯ್ತಂದ್ರೆ ಬೇರೆ ಡೈಪರ್ ಗೆ ಚೇಂಜ್ ಮಾಡೇಬೇಕಾಗ್ತದ. ಹಂಗೆ ಬಿಟ್ರಿ ಒಂದೇ ಡೈಪರ್ ಅಲ್ಲೇ ಬಹಳ ಹೊತ್ತು ಒಂದ್ 3 to 4 hours ಇಂದ ಅದೇ ಡೈಪರ್ ಅಲ್ಲದ ಅಂದ್ರ ಅದು ಮಗು ಎಷ್ಟು ಸಲ ಯೂರಿನ್ಸ್ ಪಾಸ್ ಮಾಡಿರ್ತದ, ಆ ಯೂರಿನ್ ಅಲ್ಲಿರೋ ಯೂರಿಕ್ ಆಸಿಡ್ ಸ್ಕಿನ್ ಗೆ ಹಾರ್ಮ್ ಮಾಡ್ಬಿಡ್ತದ. ಅದು ಅವಾಗ ಅಲ್ಲಿ ಇರಿಟೇಷನ್ ಆಗಿ ಬಂಪ್ಸ್, ರೆಡ್ ಕಲರ್ ಬಂಪ್ಸ್ ತರ ಆಗ್ಬಿಡ್ತದ. ಅವಾಗ ಅದು ರ್ಯಾಶಸ್ ತರ ಅನಿಸ್ಬಿಡ್ತದ. ಅದು ಅವಾಗ ಮಗುಗ ಕಿರಿಕಿರಿ ಉಂಟು ಮಾಡ್ತದ, ನೋವು ಉಂಟು ಮಾಡ್ತದ. ಅವಾಗ ಮಕ್ಕಳ ಅಳಕ್ ಸ್ಟಾರ್ಟ್ ಮಾಡೋದು ಬಿಡ್ತಾವ. ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರ ಮಗುದು ಜೆನೆಟಲ್ ಏರಿಯಾ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು. ಅಂದ್ರ ಈಗ ವೈಪ್ಸ್ ಯೂಸ್ ಮಾಡತ್ತಿದ್ರ ಅಂದ್ರ ಪೊಟಿ ಎಲ್ಲ ಮಾಡಿದಾಗ ವೈಪ್ಸ್ ಇಂದ ಎಲ್ಲ ಕ್ಲೀನ್ ಮಾಡಿರ್ತೀರಿ. ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು. ಆಮೇಲೆ ಬರೀ ವೈಪ್ಸ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಬಿಕಾಸ್ ಕೆಲವೊಂದು ವೈಪ್ಸ್ ಏನ್ ಮಾಡ್ತದ ಅಂದ್ರ ಮಗುದ ಸ್ಕಿನ್ ಗ ಡಿಹೈಡ್ರೇಟ್ ಮಾಡ್ತದ. ಅಂದ್ರ ಅದು ಮಾಯಿಶ್ಚರೈಸ್ಡ್ ಆಗಿ ಹೈಡ್ರೇಟೆಡ್ ಆಗಿ ಇಡಕ ಬಿಟ್ಟಿರಲ್ಲ. ಸೊ ಅವಾಗನು ಪೂರ್ತಿ ಡ್ರೈ ಇತ್ತು ಸ್ಕಿನ್ ಅಂದ್ರೆ ಅವಾಗನು ರ್ಯಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ಹಂಗಾಗಿ ಏನ್ ಮಾಡ್ರಿ, ವೈಪ್ಸ್ ಇಂದ ಕ್ಲೀನ್ ಮಾಡಿದ್ರು ಅವಾಗ ಯಾವಾಗ ನಿಮಗೆ ಟೈಮ್ ಸಿಕ್ಕಾಗ ಏನ್ ಮಾಡ್ಬೇಕು, ಒಂದು ವೆಟ್ ಕ್ಲೋತ್ ಇಂದ ಅಂದ್ರೆ ಒಂದು ಕಾಟನ್, ಚಲೋ ಒಂದು ಕಾಟನ್ ಕ್ಲೋತ್ ತಗೊಂಡು ನೀರಲ್ಲಿ ಅದ್ಬಿಟ್ಟು ಚಂದ ಹಿಂಡಿ ಅದರಿಂದ ಬಮ್ ಏರಿಯಾ ಎಲ್ಲಾನು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡ್ಬಿಟ್ಟು ನೀರಿಂದನು ಕ್ಲೀನ್ ಮಾಡಿದಾಗ ಒಂದ್ 5 to 10 minutes ಸ್ವಲ್ಪ ಗಾಳಿ ಆಡಕ್ ಬಿಡಬೇಕು. ಅದೆಲ್ಲ ಚಲೋ ಸ್ಕಿನ್ ಬ್ರೀದ್ ಆಗ್ಬೇಕು. ಅದಾದ್ಮೇಲೆ ಹೊಸ ಡೈಪರ್ ಹಾಕೋದ್ನು ಸೂಕ್ತ. ಈ ತರ ಮಾಡೋದ್ರಿಂದನು ಡೈಪರ್ ರ್ಯಾಶಸ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಇರ್ತವೆ. ನೆಕ್ಸ್ಟ್ ಟಿಪ್ ಯಾವ್ದಂದ್ರ ಮಗುಗ ಡೈಪರ್ ಫ್ರೀ ಟೈಮ್ ಕೊಡೋದು ಬಹಳನೇ ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾದ ವಿಷಯ. ಯಾವಾಗ್ಲೂ ಮಗುಗ್ ಡೈಪರ್ ಎಲ್ಲ ಇಡಬಾರ್ದು. ಡಿಸ್ಪೋಸಬಲ್ ಡೈಪರೇ ಆಗಿರ್ಬೋದು, ಕ್ಲೋತ್ ಡೈಪರೇ ಆಗಿರ್ಬೋದು. ಮಗುಗ ಒಂದ್ ದಿನದಲ್ಲಿ ಅಟ್ಲೀಸ್ಟ್ ಒಂದು 3 to 4 hours ವಿತೌಟ್ ಡೈಪರ್ ಬಿಡೋದು ಬಹಳನೇ ಒಳ್ಳೇದು. ಬಿಕಾಸ್ ಆ ಜೆನೆಟಲ್ ಏರಿಯಾ ಇರ್ತದ, ಆ ಏರಿಯಾ ಅದಲ್ಲಿರೋ ಸ್ಕಿನ್ ಚಂದ ಬ್ರೀದ್ ಆಗ್ಬೇಕಲ್ಲ, ಅದಕ್ಕೂ ಗಾಳಿ ಆಡಬೇಕು. ಯಾವಾಗ್ಲೂ ಮಾಯಿಸ್ಟ್ ಆಗಿ ಇತ್ತು ಅಂತಂದ್ರ ಲೈಕ್ ನೀವು ಡೈಪರ್ ಹಾಕಿದಾಗ ಏನಾಗ್ತದೆ, ಯೂರಿನ್ಸ್ ಪಾಸ್ ಮಾಡಿರ್ತದ, ಆ ಯೂರಿನ್ಸ್ ಎಲ್ಲ ಎಷ್ಟೊತ್ತನ ಇದ್ದಿರ್ತದ ಮಗು. ಸೊ ಅದೆಲ್ಲ ಮಾಯಿಸ್ಟ್ ಆಗೇ ಇದ್ದಿರ್ತದ. ಅವಾಗೆಲ್ಲ ರ್ಯಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದ. ಸೊ ಸ್ವಲ್ಪ ಸ್ಕಿನ್ ಬ್ರೀದ್ ಮಾಡಕ್ ಅವಾಗವಾಗ ಒಂದೇ ಟೈಮಲ್ಲಿ ಲಾಂಗ್ ಸ್ಟ್ರೆಚ್ ಅಲ್ಲಿ 3-4 ತಾಸು ಕೊಡಕ್ ಆಗಿಲ್ಲ ಅಂದ್ರೂ ಯಾವಾಗ ಟೈಮ್ ಸಿಗ್ತದ, ನಿಮ್ ಮಗುದು ಪ್ಯಾಟರ್ನ್ ರೂಟೀನ್ ನಿಮಗ್ ಗೊತ್ತಾಗ್ತದ. ಮಗು ಪಾಟಿ ಮಾಡ್ಕೊಂಡ್ ಆಮೇಲೆ ಮತ್ತೆ ಮಾಡ್ಕೊಂಗಿಲ್ಲ 1-2 ತಾಸು ತನರೆ. ಸೊ ಅವಾಗೆಲ್ಲ ಫುಲ್ ವಿತೌಟ್ ಡೈಪರ್ ಬಿಟ್ಬಿಡೋದು ಒಳ್ಳೇದು. ಏನು ಹಾಕ್ಬೇಡ್ರಿ. ಸೊ ಅದು ಆ ತರ ಡೈಪರ್ ಫ್ರೀ ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ತರ ಕೊಟ್ಟಾಗ ಡೈಪರ್ ರ್ಯಾಶಸ್ನು ಆಗಂಗಿಲ್ಲ. ಆಮೇಲೆ ಡಿಸ್ಪೋಸಬಲ್ ಡೈಪರ್ ಅಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇದ್ರ ಮೇಲೆ ನಾವು ಒಂದು ಸೆಪರೇಟ್ ವಿಡಿಯೋ ಮಾಡೀನಿ ಡಿಸ್ಪೋಸಬಲ್ ಡೈಪರ್ ಬಗ್ಗೆ. ಆ ವಿಡಿಯೋದ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ. ಅಂದ್ರ ಡೈಪರ್ ಸೆಲೆಕ್ಟ್ ಮಾಡ್ಬೇಕಾರೆ ಏನೆಲ್ಲ ತಲೆಗಿಟ್ಕೊಂಡು ಒಂದು ಡೈಪರ್ ನ ಚೂಸ್ ಮಾಡ್ಬೇಕು ನಿಮ್ ಬೇಬಿಗೆ ಅಂತೆಲ್ಲ ಆ ವಿಡಿಯೋದಾಗ ಹೇಳಿದೀನಿ. ಬೇಕಂದ್ರೆ ಚೆಕ್ ಮಾಡ್ಕೋರಿ, ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ. ಸೊ ಅದು ಏನೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅದರಿಂದೆಲ್ಲ ನಿಮ್ಮ ಮಗು ಸ್ಕಿನ್ಗೆ ಹಾರ್ಮ್ ಆಗೇ ಆಗ್ತದ. ಹಾಗಾಗಿ ಅವಾಗವಾಗ ಸ್ವಲ್ಪ ಮಗುಗ ಡೈಪರ್ ಫ್ರೀ ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಡೈಪರ್ ರ್ಯಾಶಸ್ ನು ಪ್ರಿವೆಂಟ್ ಮಾಡ್ತದ. ನೀವು ಎಷ್ಟೇ ಬಿಸಿ ಇದ್ರೂ ಮಗುಗ ಡೈಪರ್ ಫ್ರೀ ಟೈಮ್ ಕೊಡೋದು ಬಹಳನೇ ಅವಶ್ಯಕ. ಕೊನೆಯದಾಗಿ ಏನಂದ್ರೆ ನಿಮ್ ಮಗುಗ ಒಂದು ಒಳ್ಳೆ ಬ್ರ್ಯಾಂಡಿನ ಡೈಪರ್ ನ ಚೂಸ್ ಮಾಡ್ಕೋರಿ. ಅದು ನಿಮ್ ಮಗು ಸ್ಕಿನ್ ಗೆ ಸೂಟಬಲ್ ಆಗಿರ್ಬೇಕು. ಒಂದ್ಸಲ ಡೈಪರ್ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತೇ ಆಗ್ಬಿಡ್ತದ ನಿಮಗ. ಯಾಕಂದ್ರೆ ಡೈಪರ್ ಯೂಸ್ ಮಾಡದ್ಮೇಲೆ ಯಾಕೋ ಈ ಡೈಪರ್ ಹಾಕದಾಗೆ ಮಗುಗೇನೋ ತೊಂದರೆ ಆಗ್ಲತ್ತದಂತ ಸ್ವಲ್ಪ ದಿನ ಯೂಸ್ ಮಾಡಿದಾಗ ಗೊತ್ತಾಗ್ಬಿಡ್ತದ. ಅವಾಗ ನೀವು ಅದು ಚೇಂಜ್ ಮಾಡ್ಬೇಕಾಗ್ತದ. ಸೊ ಒಂದೊಂದ್ಸಲ ಡೈಪರ್ ಬ್ರ್ಯಾಂಡ್ನು ಒಂದೊಂದ್ ಮಗು ಸ್ಕಿನ್ಗೆ ಸೂಟ್ ಆಗ್ತಿರಲ್ಲ. ಸೊ ಅವಾಗ ಅದು ನೋಡ್ಕೊಂಡು ನೀವು ಚೇಂಜ್ ಮಾಡ್ಕೋಬಹುದು. ಪ್ರತಿಯೊಂದು ಮಗು ಡಿಫ್ರೆಂಟ್ ಇರ್ತದ. ಈ ತರ ಸಣ್ಣ ಚೇಂಜಸ್ ಏನಿರ್ತಾವ ನಾವೇ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಏನಂತ ಅಂದ್ರ ಈಗ ಕ್ಲೋತ್ ಡೈಪರ್ ಯೂಸ್ ಮಾಡೋದು ಬಹಳನೇ ಸೂಕ್ತ ಅಂತ ಹೇಳ್ತೀನಿ. ಬಿಕಾಸ್ ನಾ ಹೇಳ್ದಂಗ ಡಿಸ್ಪೋಸಬಲ್ ಡೈಪರ್ ಕೆಮಿಕಲ್ಸ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರ. ಸೊ ಅದು ಎಷ್ಟೇ ಆಗ್ಲಿ ಮಗುಗ ಹಾರ್ಮ್ ಮಾಡದೆ, ಅದ್ರ ಸ್ಕಿನ್ಗೆ ಏನಾರ ತೊಂದರೆ ಮಾಡ್ತದ. ನಮಗ್ ಡೈಪರ್
ಫ್ರೀ ಟೈಮ್ ನಾವು ಯಾವಾಗ ಕೊಡ್ತೀವೋ ಕೊಡಲು ಎಷ್ಟೊತ್ತು ಕೊಡ್ತೀವೋ ಹಿಂಗೆಲ್ಲ ಇದ್ದೇ ಇರ್ತದ. ಸೊ ಒಂದು ಕ್ಲೋತ್ ಡೈಪರ್ನು ಇರೋದು ಸೂಕ್ತ. ಬಿಕಾಸ್ ಅದನ್ನು ಕ್ಲೋತ್ ಡೈಪರ್ನು ಜರ ಒಳ್ಳೆ ಬ್ರ್ಯಾಂಡಿನ ತಗೊಂಡ್ರೆ ಬಹಳ ಚಲೋ. ನಾನು ಇದ್ರ ಮೇಲೆ ಒಂದು ಸೆಪರೇಟ್ ವಿಡಿಯೋ ಮಾಡೀನಿ, ಸೂಪರ್ ಬಾಟಮ್ಸ್ ಕ್ಲೋತ್ ಡೈಪರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದ್ರ ರಿವ್ಯೂ ಎಲ್ಲ ಅದು ಹೆಂಗದ ಹೆಂಗ್ ಯೂಸ್ ಮಾಡ್ಬೇಕಂತೆಲ್ಲ ಆ ವಿಡಿಯೋದಾಗ ಹೇಳಿನಿ. ನಿಮ್ಗೆ ಬೇಕನ್ಸಿದ್ರೆ ಆ ವಿಡಿಯೋನು ಚೆಕ್ ಮಾಡ್ಕೊರಿ. ಅದ್ರ ಲಿಂಕ್ನು ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ, ಮೇಲೆ ಐ ಲಿಂಕ್ ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಡೈಪರ್ ರ್ಯಾಶಸ್ ಆಗ್ಲಾರ್ದಂಗ ಏನೇನ್ ಸ್ಟೆಪ್ಸ್ ತಗೋಬೇಕು ಅಂತ ಹೇಳಿದೆ. ಈಗ ಅಕಸ್ಮಾತ್ ಡೈಪರ್ ರ್ಯಾಶಸ್ ಆಗಿತ್ತು ನಿಮ್ಮ ಮಗುಗಂತಂದ್ರೂ ಅದನ್ನ ಹೆಂಗ್ ಹೋಗ್ಲಾಡ್ಸ್ಬೇಕಂತ ಹೇಳ್ತೀನಿ. ಮೊದಲನೇದಾಗಿ ಡೈಪರ್ ರ್ಯಾಶ್ ಆಗಿತ್ತಂದ್ರ ಅಲ್ಲಿ ಎಲ್ಲಿ ರ್ಯಾಶ್ ಆಗಿರ್ತದ ಅದು ಫಸ್ಟ್ ಎಲ್ಲ ಚಂದ ನೀರಿಂದ ಕ್ಲೀನ್ ಮಾಡ್ರಿ. ನೀರಿಂದ ಹೆಂಗ್ ಕ್ಲೀನ್ ಮಾಡ್ಬೇಕಂತ ನಾನು ಹೇಳದೆ. ಏನಂದ್ರ ಒಂದು ಕ್ಲೋತ್ ತಗೊಂಡ್ಬಿಟ್ಟು ನೀರಲ್ಲಿ ಅದ್ಬಿಟ್ಟು ಚಂದ ಹಿಂಡ್ಬಿಟ್ಟು ಆ ವೆಟ್ ಕ್ಲೋತ್ ಇಂದಾನೆ ನೀಟಾಗಿ ಕ್ಲೀನ್ ಮಾಡ್ರಿ. ವೈಪ್ಸ್ ಇಂದ ಕ್ಲೀನ್ ಮಾಡಿ ಹಂಗೆ ಬಿಡಬಾಡ್ರಿ. ವೈಪ್ಸ್ ಇಂದ ಕ್ಲೀನ್ ಮಾಡಿದ್ರು ನೀರಿಂದನೂ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ರ್ಯಾಶಸ್ ಆದಾಗ ಇದು ಓಕೆ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಕೊಕೊನಟ್ ಆಯಿಲ್ ಎಲ್ಲೆಲ್ಲಿ ರ್ಯಾಶಸ್ ಆಗಿದ್ದ ಹಿಂದ ಬಮ್ಮಲ್ಲ ಆಮೇಲೆ ತೊಡೆ ಹತ್ರ ಅಲ್ಲೆಲ್ಲ ನೀಟಾಗಿ ಕೊಕೊನಟ್ ಆಯಿಲ್ ನ ಅಪ್ಲೈ ಮಾಡ್ರಿ. ಕೊಕೊನಟ್ ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕು. ಆ ದಿನ ಅಟ್ಲೀಸ್ಟ್ ಒನ್ ಡೇ ಡೈಪರ್ ಯೂಸ್ ಮಾಡಬೇಡ್ರಿ ರ್ಯಾಶಸ್ ಆಗಿದ್ದ ಮಗುಗಂದ್ರ. ಇಲ್ಲ ನೀವು ಯೂಸ್ ಮಾಡ್ಲೇಬೇಕಾದಂತ ಸಂದರ್ಭ ಬಂದ್ರು ಯೂಸ್ ಮಾಡಬಹುದು. ಅಲ್ಲೆಲ್ಲ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ಒಂದ್ ತಾಸು ಹಂಗ್ ಬಿಟ್ರಿ. ಅದಾದ್ಮೇಲೆ ಟಾಲ್ಕ್ ಫ್ರೀ ಪೌಡರ್ ಹಚ್ಬಿಟ್ಟು ಮತ್ತೆ ಬೇರೆ ಡೈಪರ್ ಹಾಕಿ ಯೂಸ್ ಮಾಡಬಹುದು. ಈ ತರ ಮಾಡಿದ್ರು ಡೈಪರ್ ರ್ಯಾಶಸ್ ಸ್ವಲ್ಪ ಜಲ್ದಿನೇ ಹೋಗ್ತದ. ನೆಕ್ಸ್ಟ್ ಏನಂದ್ರೆ ಇದೆಲ್ಲ ಮಾಡಕ್ ಆಗಿಲ್ಲ ಅಂದ್ರೂ ಹೊರಗ ಫಾರ್ಮಸಿನಾಗ ಡೈಪರ್ ರ್ಯಾಶ್ ಕ್ರೀಮ್ ಸಿಗ್ತದ. ಒಂದ್ ಒಳ್ಳೆ ಬ್ರ್ಯಾಂಡ್ ಇಂದ ಕ್ರೀಮ್ ತಗೊಂಡ್ ಬಂದ್ಬಿಟ್ಟು ಎಲ್ಲಿ ರ್ಯಾಶಸ್ ಆಗಿದ್ ಮಗುಗ ಅಲ್ಲೆಲ್ಲ ಚಂದ ಕ್ರೀಮ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡೋದು ಒಳ್ಳೇದು. ಸ್ವಲ್ಪ ಹೊತ್ತು ಒಂದ್ 2-3 ತಾಸು ತನ ಏನು ಡೈಪರ್ ಹಾಕ್ಬೇಡ್ರಿ, ಏನು ಹಾಕ್ಬೇಡ್ರಿ. ನನ್ನ ಪ್ರಕಾರ ನಾನಂತೂ ಹೇಳ್ತೀನಿ ಆ ಒನ್ ಡೇ ವಿತೌಟ್ ಡೈಪರ್ ಇದ್ರೆ ಒಳ್ಳೇದೇ. ಅದರಿಂದ ರ್ಯಾಶಸ್ ಹೋಗ್ತದ ಮತ್ತ ಮಗು ಒಂದು ಕಂಫರ್ಟೇಬಲ್ ಝೋನ್ ನಾಗ ಬರ್ತದ. ಅದಕ್ಕೆ ಎಷ್ಟು ಡಿಸ್ಕಂಫರ್ಟ್ ಆಗಿರ್ತದ ರ್ಯಾಶಸ್ ಆದಾಗ ಎಷ್ಟು ಹತ್ತಿರ್ತಾವ, ಕ್ರ್ಯಾಂಕಿ ಆಗಿರ್ತಾವ. ಸೊ ಅದೆಲ್ಲ ಸ್ವಲ್ಪ ಕಂಫರ್ಟ್ ಲೆವೆಲ್ ಬಂದ್ಬಿಡ್ತು ಮಗು ಒಂದಿನ ತೊಂದರೆಯಿಂದ ನಾವು ಬಚಾವ್ ಮಾಡಿದ್ರ. ಸೊ ಹಂಗಾಗಿ ಆ ಒಂದಿನ ಅವಾಯ್ಡ್ ಮಾಡೋದು ಸೂಕ್ತ ಅಂತ ನಾ ಹೇಳ್ತೀನಿ. ಮಾಡಕ್ ಆಗಿಲ್ಲ ಅಂದ್ರೂ ರ್ಯಾಶ್ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಒಂದ್ 2 ತಾಸು 3 ತಾಸು ಏನು ಡೈಪರ್ ಹಾಕ್ಬೇಡ್ರಿ, ಏನು ಹಾಕ್ಬೇಡ್ರಿ. ಅದಾದ್ಮೇಲೆ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ಹೋಪ್ಫುಲಿ ಎಲ್ಲ ಟಿಪ್ಸ್ ನ ನಿಮ್ಗೆ ಯೂಸ್ ಆಗಿದೆ ಅಂತ ತಿಳ್ಕೊಂಡಿನಿ. ಆಲ್ ನ್ಯೂ ಮಾಮ್ಸ್ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಈ ವಿಡಿಯೋ ಅಂತ. ಮತ್ತೆ ಇನ್ನಷ್ಟು ಈ ತರ ಟಿಪ್ಸ್ ಬೇಬಿ ಕೇರ್ ರಿಲೇಟೆಡ್ ಏನೇ ವಿಡಿಯೋಸ್ ಬೇಕಾಗಿತ್ತಂದ್ರೂ ನನ್ನ ಚಾನಲ್ದಾಗ ಮೊದಲು ಹಾಕಿನಿ, ಚೆಕ್ ಮಾಡ್ಕೋರಿ. ಅಂದ್ರೆ ಬೇಬಿ ಬರ್ಪ್ ಎಲ್ಲ ಹೆಂಗ್ ಮಾಡಿಸ್ಬೇಕು, ಅದರಿಂದ ಏನ್ ಬೆನಿಫಿಟ್ಸ್ ಆಗ್ತದ, ಆಮೇಲೆ ಟಮಿ ಟೈಮ್ ಕೊಡೋದ್ರಿಂದ ಏನ್ ಬೆನಿಫಿಟ್ಸ್ ಆಗ್ತದ ಮಗುಗ, ಆಮೇಲೆ ನ್ಯೂ ಬಾರ್ನ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೀನಿ. ಸೊ ಆ ತರ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ದಾಗ, ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಮತ್ತೆ ಮುಂದೂ ಹಿಂಗೆ ಬೇಬಿ ಕೇರ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿರ್ತೀನಿ. ಹಾಗಾಗಿ ನನ್ನ ಚಾನಲ್ ನ ನೋಡ್ತಾ ಇರಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.